ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫರ್ಹಾನ್ಸ್ ಕಿಚನ್. ನಾನಿವತ್ತು ಮೊಹರಂ ಚೋಂಗೆ ರೆಸಿಪಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸಂಪ್ರದಾಯದ ರುಚಿ, ಮನೆತನದ ಪ್ರೀತಿ, ಮೊಹರಂ ಹಬ್ಬದ ವಿಶೇಷ ಸಿಹಿ ಚೋಂಗೆ ಎಲ್ಲರ ಮನೆ ಗೆಲ್ಲುವ ತಿನಿಸು. ಬನ್ನಿ ನಾನಿವಾಗ ಚೋಂಗೆ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, 2 ಬೌಲಷ್ಟು. ಇದನ್ನು ಸಾನ್ಸ್ಕೋತಾ ಇದ್ದೀನಿ. ಇವಾಗ ಗೋಧಿ ಹಿಟ್ಟನ್ನ ಈ ಥರ ಸಾನ್ಸ್ಕೋತಾ ಇದ್ದೀನಿ. ಸಾನ್ಸಿ ಆಗಿದೆ. ಇವಾಗ ನಂತರ ಇದಕ್ಕೆ ನಾನು ಸ್ವಲ್ಪ 2 ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನಂತರ 1 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗಬೇಕು. ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಸ್ವಲ್ಪನೇ ಎಣ್ಣೆ ಹಾಕೋಬೇಕು. ನಂತರ ಸ್ವಲ್ಪದಾಗಿ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ರೆ ಹಿಟ್ಟು ಹದವಾಗಿ ಬರೋಂಗಿಲ್ಲ. ಅದಕ್ಕೆ ನಾನು ಸ್ವಲ್ಪದಾಗಿ ನೀರು ಹಾಕ್ಕೊಂಡು ಈ ಥರ ನಾದ್ಕೋತಾ ಇದ್ದೀನಿ ಇದನ್ನು. ಈ ಥರ ನಾದ್ಕೊಳ್ತಾ ಇದ್ದೀನಿ. ಹಬ್ಬ ಅಂದರೆ ಕೇವಲ ಸಂಭ್ರಮ ಅಲ್ಲ, ನಮ್ಮ ಸಂಪ್ರದಾಯ, ನಮ್ಮ ಊರಿನ ರುಚಿ, ನಮ್ಮ ಕುಟುಂಬದ ಒಗ್ಗಟ್ಟು ತೋರಿಸಿಕೊಡುತ್ತದೆ. ಹಾಗೆ ನಾವು ಮೊಹರಂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಕೂಡ ಒಂದಾಗಿದೆ. ಇವಾಗ ನೋಡಿ, ಈ ಥರ ಹಿಟ್ಟನ್ನ ಹೀಗೆ ನಾದ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸಾಫ್ಟಾಗಿ ಕೈಗೆ ಎಣ್ಣೆ ಹಚ್ಕೊತಾ ಇದನ್ನು ನಾದ್ಕೋಬೇಕು. ಹಿಟ್ಟು ಎಷ್ಟು ಹದವಾಗಿ ಬರುತ್ತೆ, ಚೋಂಗೆ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತಾ ಇದನ್ನು ನಾದ್ಕೋಬೇಕು. ನೋಡಿ, ಇವಾಗ ಈ ಥರ ಹದವಾಗಿ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಈ ಥರ ನಾದ್ಕೊಂಡಾದಮೇಲೆ ಒಂದು 15 ನಿಮಿಷ ಇದನ್ನು ನೆನೆಯಲು ಇಡಬೇಕು. ನೋಡಿ, ಈ ಥರ ಸಾಫ್ಟ್ ಆಗಿದೆ. 15 ನಿಮಿಷ ಆಗಿದೆ, ಇವಾಗ ನೆಂದಾಗಿದೆ. ನಾನಿವಾಗ ಸಣ್ಣದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಳ್ಳೆ ಮಾಡ್ಕೋಬೇಕು. ನಾನು ಒಂದು ಸಣ್ಣದಾಗಿ ಉಳ್ಳೆ ಮಾಡ್ಕೋತಾ ಇದ್ದೀನಿ. ಇದನ್ನು ಲಟ್ಸ್ಕೊರೋ ತನಕ ನಾವು ಇವಾಗ ಎಣ್ಣೆನ ಕಾಯಲು ಇಟ್ಟಿದ್ದೀನಿ. ನಾನು ಚೋಂಗೆನ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ. ಬೇಸ್ ಮಾಡಿದರೆ ಎಲ್ಲ ಹಾರ್ಡ್ ಆಗಿಬಿಡುತ್ತೆ. ಸಾಫ್ಟ್ ಆದರೆ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. 1 ವಾರ ತನಕ ಇಟ್ಕೊಂಡು ತಿನ್ಬೋದು. ಇದು ನಾನು ಚೋಂಗೆ ಮನೆ ತೊಗೊಂಡಿದ್ದೀನಿ. ಇದರ ಮೇಲೆ ಈ ಥರ ಇಟ್ಟು ಲಟ್ಟಿಸ್ತಾ ಇದ್ದೀನಿ. ನಾನು ಫಸ್ಟ್ ಎಣ್ಣೆ ಕಾಯೋವರೆಗೂ ಇದನ್ನೆಲ್ಲ ಲಟ್ಟಿಸಿಟ್ಕೊತೀನಿ. ಈ ಥರ ನೋಡಿ, ಡಿಸೈನ್ ಎಲ್ಲ ಬಂದುಬಿಡುತ್ತೆ. ನಾನು ಎಣ್ಣೆ ಕಾಯೋವರೆಗೂ ಎಲ್ಲ ಲಟ್ಟಿಸ್ಕೋತೀನಿ ಫಸ್ಟು. ಇನ್ನೂ ಎಣ್ಣೆ ಕಾದಿಲ್ಲ.
ಈ ಥರ ಫುಲ್ ಡಿಸೈನ್ ಒಳಗೆ ಬಂದುಬಿಡುತ್ತೆ. ಇವಾಗ ನೋಡಿ ಎಣ್ಣೆ ಕಾದಿದೆ. ಇವಾಗ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನೆಲ್ಲ ಚೋಂಗೆ ಫಸ್ಟ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆಲ್ಲ ಯಾವ ಥರ ಚೋಂಗಿನ ತುಂಬೋದಂತ ತೋರಿಸ್ತೀನಿ. ಫಸ್ಟ್ ಎಲ್ಲ ಫ್ರೈ ಮಾಡ್ಕೋತೀನಿ. ನೋಡಿ ಯಾವ ಥರ ಎಷ್ಟು ಉಬ್ಬಿ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಉಬ್ಬಿ ಬರ್ತೋ ಅಷ್ಟು ಸಾಫ್ಟಾಗಿರುತ್ತೆ. ನಾ ಎಲ್ಲ ಫ್ರೈ ಮಾಡ್ಕೊಂಡಿರೋದಾಗಿದೆ. ನಾನಿವಾಗ ಚೋಂಗೆನ ಯಾವ ಥರ ತುಂಬ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಮುದ್ದೆ ಸಕ್ಕರೆನ ಫಸ್ಟ್ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಈ ಥರ ಹಾಕಬೇಕು. ಇದಾದಮೇಲೆ ನಾನು ಬಾಬುರಿ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಈ ತುರಿದಿಟ್ಕೊಂಡಿರೋ ಕೊಬ್ಬರಿ ಕೂಡ ಇದರ ಮೇಲ್ಗಡೆ ಈ ಥರ ಹಾಕ್ಕೋಬೇಕು. ನಂತರ ನಾನು ಇದಕ್ಕೆ ಜಾಪಲ್ ಮತ್ತು ಬಡೆ ಸೋಪ್ ಏಲಕ್ಕಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸಕ್ಕರೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಆ ಪೌಡ್ರ್ ಕೂಡ ಹಾಕಿದ್ದೀನಿ. ನಂತರ ಕಸ್ಕಸ್ ಹಾಕಿದ್ದೀನಿ. ಇವಾಗ ಬಿಸಿ ಬಿಸಿ ಚೋಂಗೆ ರೆಡಿಯಾಗಿದೆ. ಇದರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ನೀವು ಸವಿರಿ. ಮತ್ತು ನಾನು ನಿಮ್ಮ ಜೊತೆಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.